If we multiply a fraction by itself and then divide the product so obtained by its reciprocal, then the fraction obtained is 2 10 by 27. The original fraction is, the options are 2 1 by 3, 1 1 by 3, 3 1 by 3, 8 by 3. ಇದನ್ನು 17th January 2023 CTET ನಲ್ಲಿ ಕೇಳಿದ್ದಾರೆ. ಏನಿದೆ ಇದು ಅಂತಂದರೆ, ಇಫ್ ವಿ ಮಲ್ಟಿಪ್ಲೈ ಎ ಫ್ರಾಕ್ಷನ್ ಬೈ ಇಟ್ ಸೆಲ್ಫ್, ಒಂದು ಫ್ರಾಕ್ಷನ್ ಇದೆ, ಸಪೋಸ್ ಅದನ್ನು ಎ ಬೈ ಬಿ ಅಂತ ಕರೆಯೋಣ. ಈ ಫ್ರಾಕ್ಷನನ್ನು ಅದೇ ಫ್ರಾಕ್ಷನಿಂದ ಮಲ್ಟಿಪ್ಲೈ ಮಾಡಿ. ಇಫ್ ವಿ ಮಲ್ಟಿಪ್ಲೈ ಎ ಫ್ರಾಕ್ಷನ್ ಬೈ ಇಟ್ ಸೆಲ್ಫ್ ಅಂತಂದರೆ ಅದೇ ಎ ಬೈ ಬಿನೇ, ಎ ಬೈ ಬಿ ಇಂದನೇ ಮಲ್ಟಿಪ್ಲೈ ಮಾಡಿದ್ವಿ. ಆ್ಯಂಡ್ ದೆನ್ ಸೊ ಮಲ್ಟಿಪ್ಲೈ ಮಾಡಿದ್ಮೇಲೆ ಏನು ಮಾಡ್ಬೇಕಂತೆ, ದೆನ್ ಡಿವೈಡ್ ದ ಪ್ರಾಡಕ್ಟ್. ಈ ಪ್ರಾಡಕ್ಟ್ ಇದೆ, ಈ ಪ್ರಾಡಕ್ಟನ್ನು ಡಿವೈಡ್ ಮಾಡಬೇಕಂತೆ. ಯಾವುದರಿಂದ ಡಿವೈಡ್ ಮಾಡಬೇಕು ಅಂದರೆ, ಸೊ ಅಬ್ಟೈನ್ಡ್ ಬೈ ಇಟ್ಸ್ ಎ ರೆಸಿಪ್ರೋಕಲ್. ಸೊ ಎ ಬೈ ಬಿ ಅಂತ ಏನಿತ್ತಲ್ಲ ಅದರ ರೆಸಿಪ್ರೋಕಲ್ ಇಂದ ಡಿವೈಡ್ ಮಾಡಿ ಅಂತ ಹೇಳ್ತಾರೆ. ಸೊ ಎ ಬೈ ಬಿಯ ರೆಸಿಪ್ರೋಕಲ್ ಯಾವುದಾಗುತ್ತೆ ಅಂದರೆ ಬಿ ಬೈ ಎ ಆಗುತ್ತೆ. ಸೊ ಇದು ಪ್ರಾಡಕ್ಟು, ಇದರ ರೆಸಿಪ್ರೋಕಲ್ ಇಂದ ಡಿವೈಡ್ ಮಾಡಿ ಅಂತ ಹೇಳಿದ. ಸೊ ಬಿ ಬೈ ಎ ಇಂದ ಡಿವೈಡ್ ಮಾಡಿ. ದೆನ್ ದ ಫ್ರಾಕ್ಷನ್ ಆಪ್ಟೈನ್ಡ್ ಈಸ್ 2 10 by 27. ಸೊ ಇಷ್ಟೆಲ್ಲ ಆಪ್ರೇಟ್ ಮಾಡಿದ ಮೇಲೆ ಏನು ಫ್ರಾಕ್ಷನ್ ಬರುತ್ತಲ್ಲ ಅದೇನಾಗಿರುತ್ತೆ ಆ್ಯಕ್ಚುಲಿ ಅಂತಂದರೆ 2 10 by 27 ಆಗಿರುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಒರಿಜಿನಲ್ ಫ್ರಾಕ್ಷನ್ ಯಾವುದು ಅಂತ ಕೇಳ್ತಾರೆ. ಅಂದರೆ ಎ ಬೈ ಬಿ ನಾವು ಫೈಂಡ್ ಔಟ್ ಮಾಡಬೇಕು. ಈಗ ನೋಡಿ, ಎ ಇಂಟು ಎ ಸ್ಕ್ವೇರ್, ಬಿ ಇಂಟು ಬಿ ಸ್ಕ್ವೇರ್ ಆಗುತ್ತೆ. ಸೊ ವಿ ಗೆಟ್ ಎ ಸ್ಕ್ವೇರ್ ಬೈ ಬಿ ಸ್ಕ್ವೇರ್. ಇಲ್ಲಿ ಡಿವಿಷನ್ ಇದೆ. ಯೂಶ್ವಲಿ ನಾವೇನು ಮಾಡ್ತೀವಿ ಅಂತಂದರೆ, ಫ್ರಾಕ್ಷನ್ಸಲ್ಲಿ ಡಿವಿಷನ್ ಮಾಡಬೇಕು ಅಂತಂದರೆ ಈ ರೀತಿ ಡಿವಿಷನ್ ಇದೆ ಅಂತ ಅನ್ಕೊಳ್ಳಿ. 2/4 ಡಿವೈಡೆಡ್ ಬೈ 1/7 ಅಥವಾ 3/7 ಈ ರೀತಿ ಇದೆ ಅಂತ ಅನ್ಕೊಳ್ರಿ. ನಾವೇನು ಮಾಡ್ತೀವಿ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫಸ್ಟ್ ಫ್ರಾಕ್ಷನ್ ಆಸ್ ಇಟ್ ಈಸ್ ಇಟ್ಕೊಂಡು ಈ ಡಿವಿಷನ್ ಅನ್ನ ಮಲ್ಟಿಪ್ಲಿಕೇಶನ್ ಅಂತ ಬರ್ಕೊಂಡು 3/7 ಏನು ಮಾಡ್ತೀವಿ, ರೆಸಿಪ್ರೋಕಲ್ ಬರ್ಕೊಳ್ತೀವಿ, 7/3 ಆಗುತ್ತೆ. ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ ಅದನ್ನು ಸಾಲ್ವ್ ಮಾಡ್ತೀವಿ. ಇಲ್ಲೂ ಕೂಡ ಅದೇ ರೀತಿ ಮಾಡ್ಬೇಕು. ನಾವು ಡಿವಿಷನ್ ಇದೆ, ಅದನ್ನು ನಾವು ಮಲ್ಟಿಪ್ಲಿಕೇಶನ್ ಅಂತ ಬರ್ಕೊಂಡ್ರೆ ಬಿ ಬೈ ಎ ಅನ್ನೋದೇನಾಗುತ್ತೆ, ರೆಸಿಪ್ರೋಕಲ್ ಆಗಿ ಎ ಬೈ ಬಿ ಆಗುತ್ತೆ. ಎ ಬೈ ಬಿ ಇಟ್ ಈಸ್ ಈಕ್ವಲ್ ಟು, ಇಲ್ಲಿ ಮಿಕ್ಸ್ಡ್ ಫ್ರಾಕ್ಷನ್ ಇದೆ, ಇದನ್ನು ಇಂಪ್ರಾಪರ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಇಂಪ್ರಾಪರ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡ್ಕೊಂಡ್ರೆ 27 2s 54, 54 ಪ್ಲಸ್ 10 ಇಟ್ ವಿಲ್ ಬಿ ಈಕ್ವಲ್ ಟು 64 ಡಿವೈಡೆಡ್ ಬೈ 27. ಈಗ ನೋಡಿ, ಮತ್ತೆ ಎ ಸ್ಕ್ವೇರ್ ಇದೆ, ಇಲ್ಲಿ ಎ ಇದೆ, ನ್ಯೂಮರೇಟರ್ಲಿ ಮಲ್ಟಿಪ್ಲೈ ಮಾಡಿದ್ರೆ ವಿ ಗೆಟ್ ಎ ಕ್ಯೂಬ್. ನ್ಯೂಮರೇಟರ್ಲಿ ಎ ಕ್ಯೂಬ್ ಬಂತು, ಡಿನಾಮಿನೇಟರ್ ನೋಡಿ ಬಿ ಸ್ಕ್ವೇರ್ ಇಂಟು ಬಿ, ಡಿನಾಮಿನೇಟರ್ಲಿ ಬಿ ಕ್ಯೂಬ್. ಎ ಕ್ಯೂಬ್ ಬೈ ಬಿ ಕ್ಯೂಬ್ ಈಕ್ವಲ್ ಟು 64 by 27. ಇದನ್ನ ನೋಡಿ ಎ ಬೈ ಬಿ ಹೋಲ್ ಕ್ಯೂಬ್ ಅಂತ ಬರೀಬಹುದು. ಎ ಬೈ ಬಿ ಹೋಲ್ ಕ್ಯೂಬ್ ಅಂತ ಬರ್ಕೊಂಡ್ರೆ 64 by 27. ಇದು ಎ ಬೈ ಬಿ ಹೋಲ್ ಕ್ಯೂಬ್ ಆಯಿತು. ಇದನ್ನು ಕೂಡ ಯಾವುದೋ ಒಂದು ನಂಬರ್ನ ಕ್ಯೂಬ್ ಆಗಿ ಎಕ್ಸ್ಪ್ರೆಸ್ ಮಾಡ್ಬೋದು, ಯಾಕಂದರೆ 64 ಮತ್ತು 27 ಅವು ಪರ್ಫೆಕ್ಟ್ ಕ್ಯೂಬ್ಗಳು. ಹಾಗಾಗಿ ಇದನ್ನೇನು ಮಾಡೋಣ ಗೊತ್ತಾ, ಎ ಬೈ ಬಿ ಹೋಲ್ ಕ್ಯೂಬ್ ಈಕ್ವಲ್ ಟು 64 4 ಕ್ಯೂಬ್ ಅಂತ ಬರೀಬಹುದು, 27 3 ಕ್ಯೂಬ್ ಅಂತ ಬರೀಬಹುದು. ಅದನ್ನು ಕಂಪ್ಲೀಟ್ ಆಗಿ ಹೊರಗಡೆ ಹಾಕೊಂಡ್ಬಿಟ್ರೆ ಇಲ್ಲಿ 2 ಕ್ಯೂಬ್ಗಳು ಬಂತು, ಒಳಗಡೆ ಒಂದು ಫ್ರಾಕ್ಷನ್ ಇದೆ ಎ ಬೈ ಬಿ ಅಂತ, ಇಲ್ಲಿ 4/3 ಅಂತ ಬಂತು. ದೇರ್ಫೋರ್ ಎ ಬೈ ಬಿ ಈಸ್ ಈಕ್ವಲ್ ಟು 4/3. ಯಾಕಂದ್ರೆ ಕಂಪೇರ್ ಮಾಡ್ಬೋದು ನಾವು ಈ ರೀತಿ ಇದ್ದಾಗ. ಸೊ ಎ ಬೈ ಬಿ ಈಕ್ವಲ್ ಟು 4/3. ಇಲ್ಲಿ ಆಪ್ಷನ್ಸ್ 4/3 ಅಂತ ಇಲ್ಲ, ಇಲ್ಲಿ 4/3 ಬಂದಿರೋದು ಇಂಪ್ರಾಪರ್ ಫ್ರಾಕ್ಷನ್. ಅದನ್ನ ನಾವು ಮಿಕ್ಸ್ಡ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಿದ್ರೆ 3 1s ನೋಡಿ, ಇಲ್ಲಿ ಡಿನಾಮಿನೇಟರ್ 3 ಇದೆ ಅಂತಂದ್ರೆ ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲೂ ಕೂಡ 3 ಬರುತ್ತೆ. 3 1s 3, 3 1s 3, ರಿಮೈಂಡರ್ ಏನು ಉಳಿತು, 1 ಉಳಿತು. ರಿಮೈಂಡರ್ ಯಾವಾಗ್ಲೂ ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ನ್ಯೂಮರೇಟರ್ ತರ ಕ್ಯಾನ್ಸಲ್ ಮಾಡುತ್ತೆ. ರಿಮೈಂಡರ್ ಎಷ್ಟು ಉಳಿತು, ಇಲ್ಲಿ 1 ಉಳಿತು, ಹಾಗಾಗಿ ನ್ಯೂಮರೇಟರ್ 1 ಬಂತು. ಇಲ್ಲಿ ಕೋಶಂಟ್ ಏನು ಬಂದಿರುತ್ತಲ್ಲ ಅದು ಹೋಲ್ ನಂಬರ್ ಪ್ಲೇಸ್ ಅಲ್ಲಿ ಬರುತ್ತದು, ಹಾಗಾಗಿ 1 ಕೋಶಂಟ್ ಇರೋದ್ರಿಂದ ಇಲ್ಲಿ 1 ಬರುತ್ತೆ. ಸೊ 4/3 ನ ಮಿಕ್ಸ್ಡ್ ಫ್ರಾಕ್ಷನ್ ಫಾರ್ಮುಲಾ ಬರೆದಾಗ 1 1/3 ಆಗುತ್ತೆ. ಬೇಕಿದ್ರೆ ನೀವು ಅದನ್ನ ರಿವರ್ಸ್ ಆರ್ಡರ್ ಕೂಡ ಮಾಡ್ಬೋದು. 3 1s 3, 3 + 1 4, 4/3 ನೋಡಿ, 4/3 ಇದೆ. Therefore, original fraction will be 1 1/3. Option 2 is correct.